ಹಾಯ್ ನಮಸ್ತೆ. ಆಫ್ಟರ್ ಲಾಂಗ್ ಗ್ಯಾಪ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು ವರ್ಷನೇ ಆಗೋಯ್ತು. ಮತ್ತೆ ಇವತ್ತು ಡಿಸೆಂಬರ್ 1 ಆಗಿದೆ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಈ ಸತಿ ಇನ್ನೂ ಸ್ಟಾರ್ಟ್ ಮಾಡ್ತಾ ಇರೋದು ಕಾರ್ತಿಕ್ ಬರ್ತ್ಡೇ ವಿಡಿಯೋ ವ್ಲಾಗ್ಸ್ ಅಲ್ಲ. ಈ ಸತಿ ಏನು ಅಂದರೆ ನಮ್ಮ ಮನೆ ರಿನೋವೇಷನ್ ಮಾಡಿಸ್ತಾ ಇದ್ದೀವಿ. ಈ ಜನವರಿ 22ಕ್ಕೆ ಒಂದು ವರ್ಷ ಆಯಿತು, 3 ಇಯರ್ಸ್ ಆಯಿತು ನಮ್ಮ ಮನೆಗೆ ಬಂದು. ಆ್ಯಂಡು ನಮಗೆ ಬೇಕಾದ ಕೆಲವೊಂದು ಚೇಂಜಸ್ನ ನಾವು ಈ ಸತಿ ಮಾಡ್ಕೋತಾ ಇದ್ದೀವಿ. ಸೊ ಡಿಸೆಂಬರ್ 1 ಹಿಂದೂಪುರಲ್ಲಿ ಹೇಗಿದೆ ವಾತಾವರಣ ಅಂದರೆ ಜಸ್ಟ್ ಲುಕ್ ಇಟ್. ಫುಲ್ಲು ಕೋಲ್ಡಾಗಿ ಹೇಗಿದೆ ಅಂದರೆ ಇವತ್ತೊಂದು ಸ್ವಲ್ಪ ಬೆಳಕಿದೆ ಅನ್ಕೋಬೋದು. ಆ್ಯಕ್ಚುಲಿ ಇವಾಗ ಟೈಮು 8:30 ಆಗ್ತಾಯಿದೆ. ಬಟ್ ದ ವೆದರ್ ಅನ್ನೋ ಕಂಪ್ಲೀಟ್ ಹೆವಿ ಕೋಲ್ಡ್ ಆಗಿದೆ. ಆ್ಯಂಡು ಇವತ್ತು ನಾವು ರಿನೋವೇಷನ್ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಸ್ ವೆಲ್ ಕಾರ್ತಿಕ್ ಬರ್ತಡೇ ಒಳಗೆ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ಏನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ ದಿಸ್ ಈಸ್ ನಮ್ಮ ಮನೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಇರೋವಂಥ ವುಡ್ ವರ್ಕ್ ಎಲ್ಲ ನಾವು ರಿಮೂವ್ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಚದಲ್ ಪ್ರಾಬ್ಲಮ್ ಇದೆ. ಏನೂ ಚದಲ್ ಇನ್ನೂ ಹಿಡ್ದಿಲ್ಲ, ಆದರೂ ಯಾಕೆ ಬೇಡ ಅಂತ ಹೇಳಿ ತುಂಬ ದಿನ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಏನು ಮಾಡಿಸ್ಬೇಕು ಆಪ್ಷನ್ ಆಗಿ ಅಂತ ನಮಗೆ ಪ್ಲ್ಯಾನ್ ಇರಲಿಲ್ಲ. ಸೊ ಫೈನಲಿ ಅಲ್ಯೂಮಿನಿಯಂ ವರ್ಕ್ ಬಗ್ಗೆ ನಮಗೆ ಗೊತ್ತಾಯಿತು. ತುಮಕೂರಿಂದ ನಾವು ಕರೆಸಿ ಇಂಜಿನಿಯರ್ನ ವರ್ಕರ್ನೆಲ್ಲ ಕರೆಸಿ ಆಲ್ರೆಡಿ ಎಲ್ಲ ಅವರಿಗೆ ಪ್ಲ್ಯಾನು, ನಮಗೆ ಏನೇನು ಬೇಕು, ನಮ್ಮ ರಿಕ್ವೈರ್ಮೆಂಟ್ಸು ಎಲ್ಲ ಹೇಳಾಗಿದೆ. ಅವರೆಲ್ಲ ರೆಡಿ ಮಾಡಿಕೊಂಡು ಡಿಸೆಂಬರ್ 10 ತೊಗೊಬಂದು ಎಲ್ಲ ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಇಲ್ಲಿ ವುಡ್ಡು ಇದು ಟಿ ವಿ ಇದು ಲಿವಿಂಗ್ ಏರಿಯಾದಲ್ಲಿ ಕಂಪ್ಲೀಟು ಈಗ ನಾನೊಂದು ವ್ಯೂ ತೋರಿಸೋದು. ಯಾಕೆಂದರೆ ನೆಕ್ಸ್ಟು ರೆಡಿ ಆದಮೇಲೆ ಇದು ಯಾವ ಥರ ಇರುತ್ತೆ ಅಂತ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ಇರುತ್ತೆ. ಸೊ ಇವಾಗ ಇದು ನಮ್ಮದು ಲಿವಿಂಗ್ ಏರಿಯಾ. ಇಲ್ಲಿ ಟಿ ವಿ ಮತ್ತು ಕೆಳಗಡೆ ಈ ಥರ ಕ್ಯಾಬಿನೆಟ್ಸು. ತುಂಬ ಸಿಂಪಲ್ಲಾಗಿ ನಾವು ಮನೆ ಕಟ್ಟಿಸ್ಬೇಕಾದ್ರೂ ಕೂಡ ನಮಗೆ ವುಡ್ ಬೇಡ ಆಗಿತ್ತು. ಸೊ ಆದಷ್ಟು ಸಿಂಪಲ್ ಮಾಡಿ ನಾವು ಆ್ಯಸ್ ವೆಲ್ ಆ್ಯಸ್ ನಮಗೆ ಆಲ್ಟರ್ನೇಟಿವ್ ಆಗಿ ಯಾವುದು ಬೆಟರ್ ಅನಿಸುತ್ತೆ ನಾವು ಚೇಂಜ್ ಮಾಡಿಸ್ತೀವಿ ಅಂತ ನಾವು ಹೇಳಿದ್ವಿ. ಸೊ ತುಂಬ ಸಿಂಪಲ್ಲಾಗಿ ಇಲ್ಲಿ ನಾವು ಈ ಥರ ಇಟ್ಟಿದ್ವಿ. ಇವಾಗೆಲ್ಲ ಖಾಲಿ ಮಾಡಿದ್ದೀವಿ. ಇವತ್ತು ಬಂದೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ತುಂಬ ಬೇಗ ಅರ್ಲಿಯಾಗಿ ರಿಮೂವ್ ಮಾಡಿಸ್ಬಿಡ್ತಾ ಇದ್ದೀವಿ. ಅವರು ಡಿಸೆಂಬರ್ 10 ಬರೋದಾದರೂ ಕೂಡ ನಾವು ಡಿಸೆಂಬರ್ 1 ರಿಮೂವ್ ಮಾಡಿಸ್ಬಿಡ್ತಿದ್ವಿ. ಯಾಕೆಂದರೆ ವರ್ಕು ಏನಾದ್ರು ಬೇಗ ಸ್ಟಾರ್ಟ್ ಮಾಡೋದಾದರೆ ಅವ್ರಿಗೆ ಫ್ರೀ ಇರಲಿ, ಕಾರ್ತಿಕ್ ಬರ್ತಡೇ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿಬಿಡಲಿ ಅನ್ನೋದು ನಮ್ಮ ಇಂಟೆನ್ಷನು. ಸೊ ಈಗ ಈ ಏರಿಯಾ ಫುಲ್ ಚೇಂಜ್ ಆಗುತ್ತೆ. ವಾಲ್ ಪ್ಯಾನಲ್ ಆ್ಯಂಡ್ ಟಿ ವಿ ಯೂನಿಟ್ಟು ಎವ್ರಿಥಿಂಗ್ ವಿಲ್ ಬಿ ಚೇಂಜು. ಅದು ಯಾವ ಥರ ಇರುತ್ತೆ ಅಂತ ನೆಕ್ಸ್ಟು ನೋಡೋಣ ಅಂತೆ. ಸೊ ಇಲ್ಲಿಂದ ಡೈರೆಕ್ಟು ಬಂದರೆ ಇಲ್ಲಿ ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಏರಿಯಾ ಇತ್ತು. ನಮಗೆ ಡೈನಿಂಗ್ ಟೇಬಲ್ ಏರಿಯಾ ಇಷ್ಟ ಆಗಿಲ್ಲ. ಬಿಕಾಸ್ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ತಿನ್ನೋದು ಅವೆಲ್ಲ ತುಂಬ ರೇರ್ ಕೇಸಸ್ಸು, ನಮಗೆ ಅಷ್ಟು ಲೈಕ್ ಏನಿರಲ್ಲ. ಸೊ ನಾವೇನು ಮಾಡಿದ್ವಿ, ಇಲ್ಲಿ ಸೋಫಾ ಹಾಕಿದ್ವಿ. ಬಟ್ ಇದೇನು ಸೋಫಾ ಈ ಥರ ಇರೋದಲ್ಲ, ಎಲ್ ಶೇಪಲ್ಲಿರೋ ಸೋಫಾ. ಬಟ್ ಇಲ್ಲಿ ಒಂದು ಪ್ಲ್ಯಾನ್ ಇದೆ. ಇವಾಗ ಇಲ್ಲಿ ಒಂದು ಮಿರರ್ ಇದೆ, ಒಂದು ಸಿಂಕ್ ಇದೆ, ಆ್ಯಂಡ್ ಇದು ವಿಂಡೋ ಇದೆ. ಇವಾಗ ಇದಕ್ಕೂ ಕೂಡ ವೆನಿಯರ್ ಫ್ರೇಮ್ ಇದೆ ಆ್ಯಕ್ಚುಲಿ. ಇದು ಕೂಡ ಈಗ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ವೆನಿಯರ್ ಫ್ರೇಮನ್ನು ತೆಗೆದು ಈ ಫುಲ್ಲು ವಾಲ್ ಪ್ಯಾನಲ್ ಬರುತ್ತೆ ಇಲ್ಲೂ ಕೂಡ. ಆ್ಯಂಡ್ ಈ ಸಿಂಕನ್ನ ರಿಮೂವ್ ಮಾಡ್ತಾ ಇದ್ದೀವಿ. ಈ ಸಿಂಕ್ ರಿಮೂವ್ ಮಾಡಿ ಇಲ್ಲಿ ಬೇರೆ ಸಿಂಕ್ ಬರುತ್ತೆ, ಮಿರರ್ ತೆಗೆದುಬಿಡ್ತೀವಿ. ಇಲ್ಲಿ ಸಿಂಕ್ ರಿಮೂವ್ ಮಾಡಿ ಇಲ್ಲಿ ಇನ್ನೊಂದು ಸಿಂಕ್ ಬರುತ್ತೆ. ಆ್ಯಂಡ್ ಕೆಳಗಡೆ ಕ್ಯಾಬಿನೆಟ್ಸ್ ಬಂದು ಈಗ ಅಂಡರ್ ವಾಟರ್ ಬರುತ್ತಲ್ಲ ಆ ಥರ ವಾಟರ್ ಫಿಲ್ಟರ್, ಅಂಡರಲ್ಲಿ ಇದು ಬಂದು ಪ್ಯೂರಿಟ್ ಬಂದು ಮೇಲ್ಗಡೆ ಇನ್ನೊಂದು ಸಣ್ಣಲ್ಲಿ ಬಂದು ಅಲ್ಲಿಂದ ನೀರು ತೊಗೋತಾರಲ್ಲ ಆ ವಾಟರ್ ಫಿಲ್ಟ್ರು ಹಾಕ್ತಾಯಿದ್ದೀವಿ. ಸೊ ಇಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ಈ ವಾಲ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಇದು ಎಲ್ ಶೇಪ್ ಸೋಫಾ ಆ್ಯಕ್ಚುಲಿ ರಾಯಲ್ ಆಗ್ದು. ನಾವು ಇದು 3+2 ಇದೆ. ಇದು 2 ಸಪ್ರೇಟು, ಆ್ಯಂಡ್ ಇದು 1 ಸಪ್ರೇಟು, ಅದು 2 ಸಪ್ರೇಟು. ಇದು ನಮಗೆ ಹೆಂಗೆ ಬೇಕೋ ಆ ಥರ ಅಲೈನ್ ಮಾಡ್ಕೋಬೋದು. ಇದು ಅದ್ರದ್ದೇ ಟಿಪಾಯಿ ಇದು. ಸೊ ಇದೊಂದು ವರ್ಕ್ ಆಗುತ್ತೆ ಇಲ್ಲೆಲ್ಲ ಕಂಪ್ಲೀಟು. ಆ್ಯಂಡ್ ಫೈನಲಿ ಮೈ ಲವ್ಲಿ ಕಿಚನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಜಸ್ಟು ಈ ಜನವರಿ 22ಗೆ 3 ಇಯರ್ಸ್ ಆಗ್ತಾ ಇರೋದು ನಾವು ಮನೆಗೆ ಬಂದು. ಬಟ್ ನಮಗೆ ವುಡ್ ಬೇಡ. ಆಲ್ರೆಡಿ ಇಲ್ಲಿ 1-2-3 ಜನ ಮನೆಗಳಲ್ಲಿ ಆಲ್ರೆಡಿ ಚದಲ್ ಸ್ಟಾರ್ಟ್ ಆಗಿ ಹೋಗಿದೆ. ಇಲ್ಲಿ ನಮಗೆ ಚದಲ್ ಪ್ರಾಬ್ಲಮ್ ತುಂಬ ಇರೋದರಿಂದ ಬೇಡ ಅಂತ ಹೇಳಿ ನಾವೇನು ಮಾಡ್ತಾಯಿದ್ದೀವಿ, ಈ ಕಂಪ್ಲೀಟಾಗಿ ಈ ಕಿಚನ್ನ ರಿಮೂವ್ ಮಾಡ್ತಾಯಿದ್ದೀವಿ. ಸೊ ನಾನು ಕಂಪ್ಲೀಟು ಕಿಚನನ್ನು ಖಾಲಿ ಮಾಡಿಬಿಟ್ಟಿದ್ದೀನಿ. ಸಾಮಾನೆಲ್ಲ ತೆಗೆದುಬಿಟ್ಟಿದ್ದೀವಿ ನಾವು. ಏನೂ ಇಲ್ಲ ಇಲ್ಲಿ. ಈಗ ಖಾಲಿ ಇದೆ ಎಲ್ಲ. ಕಂಪ್ಲೀಟು ಇವತ್ತು ಬಂದು ಎಲ್ಲ ತೆಗೆದು ಬಿಡ್ತಾರೆ. ಆ್ಯಂಡ್ ಕಂಪ್ಲೀಟು ಇಲ್ಲೆಲ್ಲ ಫುಲ್ಲು ಚೇಂಜ್ ಆಗುತ್ತೆ. ವಾಟರ್ ಫಿಲ್ಟ್ರು ಹೋಗುತ್ತೆ, ಇಲ್ಲೆಲ್ಲ ವ್ಯಾನಿಟಿ ಯೂನಿಟ್ ಬರುತ್ತೆ. ಕಂಪ್ಲೀಟು ಚೇಂಜ್ ಅಂದರೆ ಕಂಪ್ಲೀಟು ಚೇಂಜ್ ಆಗುತ್ತೆ. ಸೊ ಒಂದು ಓವರ್ ಲುಕ್ ಕಿಚನ್ ಹೇಗಿತ್ತು ಅಂತ, ಯಾಕೆಂದರೆ ನೆಕ್ಸ್ಟ್ ಆಫ್ಟರ್ ವಿಡಿಯೋ ಬರುತ್ತೆ. ಸೊ ಈ ಥರ ಇರೋದು ಕಿಚನನ್ನು ನಾವು ಅಲ್ಯೂಮಿನಿಯಂ ವರ್ಕಲ್ಲಿ ಏನು ಮಾಡ್ತೀವಿ, ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಆ್ಯಂಡ್ ಈಗ ಲಿವಿಂಗ್ ಏರಿಯಾ, ಕಿಚನ್ ಆ್ಯಂಡ್ ದಿಸ್ ಸಿಟ್ಟಿಂಗ್ ಏರಿಯಾ, ಇವು 3 ಆಯಿತು. ಇವು 3 ಕಂಪ್ಲೀಟು ರಿನೋವೇಷನ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಅವರ್ ಫೇವ್ರೆಟ್ ಪ್ಲೇಸ್, ಅವರ್ ಕಾರ್ತಿಕೇಯಸ್ ರೂಮ್.
ಸೊ ಇವಾಗ ಕಾರ್ತಿಕ್ಯ PS5 ತೊಗೊಂಡಾಗ್ಲಿಂದ ಅವ್ನ ರೂಮ್ ರಿನೋವೇಷನ್ ಆಗ್ತಾನೇ ಇದೆ, ಯಾವುದೂ ಕೂಡ ಸೆಟ್ ಆಗಿಲ್ಲ. ಫಾದರ್ ಆದರೆ ನನ್ನ ಮಗನ ರೂಮ್ ಸೆಟ್ ಆಗ್ತಲ್ಲ, ವಾಂಟ್ ಟು ಡೂ ಸಮಥಿಂಗ್ ಅಂತಲೇ ಇದ್ದರು. ಸೊ ಇವ್ನ ರೂಮ್ ಕೂಡ ಕಂಪ್ಲೀಟ್ ರಿನೋವೇಷನ್ ಆಗ್ತಾಯಿದೆ. ಸೊ ಅವ್ನ ರೂಮ್ ಕಂಪ್ಲೀಟು ಖಾಲಿ ಮಾಡಿಬಿಟ್ಟಿದ್ದೀವಿ, ಫುಲ್ ಎಕ್ಕೋ ಹೊಡಿತಾ ಇದೆ ವಾಯ್ಸು. ಅವ್ನ ಕಾಟ್ ಮೇಲೆ ಬೆಡ್ ಕೂಡ ತೆಗೆದುಬಿಟ್ಟಿದ್ದೀವಿ, ಯಾಕೆಂದರೆ ಇವತ್ತು ಇವನ ರೂಮಲ್ಲಿ ಸ್ವಿಚ್ ಬೋರ್ಡು ಎಕ್ಸ್ಟ್ರಾ ವರ್ಕು ಎಲ್ಲ ನಡೀತಾ ಇದೆ. ಸೊ ಅವ್ನ ರೂಮ್ದು ಓವರ್ವ್ಯೂ ಆಲ್ರೆಡಿ ಲಾಸ್ಟ್ ಇಯರ್ ಅವ್ನ ಬರ್ತಡೇ ವ್ಲಾಗು, ಆಮೇಲೆ ಮತ್ತೆ ಅವನಿಗೆ TV ಚೇಂಜ್ ಮಾಡಿದ್ದು, PS5 ಸೆಟಪ್ ಚೇಂಜ್ ಮಾಡಿದ್ದು ನೋಡಿದ್ದೀರಾ, ಇದೆ ಆಲ್ರೆಡಿ ವೀಡಿಯೋಸು. ಬಟ್ ಓವರಾಲ್ ಅವ್ನ ರೂಮ್ ಈ ಥರ ಇದೆ. ಸೊ ಏನು ಮಾಡ್ತಾಯಿದ್ದೀವಿ, ಇವ್ನ ರೂಮಲ್ಲಿ ನಾವು ನಾನು ಮುಂಚೆನೇ ಹೇಳ್ದಂಗೆ ಚೆದುಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ವುಡ್ ಏನು ಪ್ರಿಫರ್ ಮಾಡೇ ಇರಲಿಲ್ಲ, ನಾವು ಎಲ್ಲ ಬೀರುಗಳೇ ಇಟ್ಕೊಂಡಿದ್ವಿ. ಸೊ ಕಾರ್ತಿಕ್ ರೂಮಿಗೆ ಅಲ್ಯೂಮಿನಿಯಮಲ್ಲೇ ವಾರ್ಡ್ರೋಬ್ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಲ್ಲಿ TV ಇದೆಯಲ್ಲ, ಇಲ್ಲಿ ವಿಂಡೋ ಇದೆ. ಸೊ ನೋಡ್ತಾ ಇದ್ದೀರಾ, ಆಲ್ರೆಡಿ ಕಾಣಿಸ್ತಾ ಇದೆ, ಶ್ಯಾಡೋ ತುಂಬ ಬೀಳುತ್ತೆ, ಸ್ಕ್ರೀನ್ ಹಾಕಿದರೂ ಕೂಡ ಬೀಳುತ್ತೆ. ಆ್ಯಂಡ್ ಈವನ್ನು ನಾವು ಎಲ್ಲ ಥರ ಸ್ಕ್ರೀನ್ಸು ಟ್ರೈ ಮಾಡಿದ್ವಿ, ಶ್ಯಾಡೋ ಬೀಳುತ್ತೆ. ಆ್ಯಂಡ್ ಈ ರೂಮಲ್ಲಿ ಇಲ್ಲಿ ನಾವು ಸಣ್ಣದು TV ಇದಿಟ್ಟಿದ್ವಿ, ಅವನಿಗೆ TV ಯೂನಿಟ್ ಇಟ್ಟಿದ್ವಿ. ಬಟ್ ಅಲ್ಲಿ ಅವನಿಗೆ ರೆಸ್ಟ್ ರೂಮ್ ಇರೋದ್ರಿಂದ ಓಡಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸಿ ಆಗಿರುತ್ತೆ ಅಂತ ಹೇಳಿ ಏನು ಮಾಡ್ತಿದ್ದೀವಿ, ಈಗ ಆ್ಯಸ್ ಇಟ್ ಈಸ್ ಈ TVನ ತೊಗೊಂಡೋಗಿ, ಈಗ ಮಿರರ್ ಏನಿದೆ ಆ ಪ್ಲೇಸಲ್ಲಿ TV ಬರುತ್ತೆ, ಆ ಕಡೆ ಅಲ್ಲಿ ಮತ್ತು ಇಲ್ಲಿ ಅವನಿಗೆ ವಾರ್ಡ್ರೋಬ್ಸ್ ಬರುತ್ತೆ. ಈಗ ಮಿಡಲಲ್ಲಿ ಏನು ಮಿರರ್ ಇದೆ ಆ ಮಿರರ್ ಪ್ಲೇಸಲ್ಲಿ TV ಬಂದು ಈ ಕಡೆ ವಾರ್ಡ್ರೋಬ್ ಬರುತ್ತೆ. TVನ ಈ ಕಡೆ ಪ್ಲೇಸ್ ಮಾಡೋದ್ರಿಂದ ಎರಡು ನಾವು ಬೆನಿಫಿಟ್ಸ್ ಥಿಂಕ್ ಮಾಡ್ತಿರೋದು. ಮೊದಲನೇದು ವಿಂಡೋಯಿಂದ ಬರೋ ಶ್ಯಾಡೋ ಆ್ಯಂಡು ಇಲ್ಲೆಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಧೂಳು ದುಮ್ಮು ಅವನಿಗೆ TVಗೆ ಅಟ್ರಾಕ್ಟ್ ಆಗಲ್ಲ, PS5 ಮೇಲೆ ಧೂಳು ಬೀಳಬಾರ್ದಂತೆ. ಸೊ ಆ ಎಲ್ಲ ಡಿಸ್ಟರ್ಬೆನ್ಸು ಮೇನ್ ಥಿಂಗು ನಾವು ಇಲ್ಲಿಗೆ ಮಾಡ್ತಿರೋದು. ಆ್ಯಂಡ್ ಸೆಕೆಂಡ್ ಪಾಯಿಂಟು, ಇಲ್ಲಿ TV PS5 ಇಲ್ಲೆಲ್ಲ ಇಡೋದ್ರಿಂದ ರೂಮ್ ದೊಡ್ಡದಾಗಿ ತುಂಬ ಕಂಫರ್ಟಬಲ್ ಆಗಿದೆ. ಬಟ್ ಆದರೂ ಕೂಡ ಇಲ್ಲಿಂದ ಓಡಾಡಬೇಕಾದ್ರೆ ಸ್ವಲ್ಪ ಏನನ್ನಿಸ್ತಾ ಇತ್ತು ಅಂದರೆ ಕಂಫರ್ಟ್ನೆಸ್ಸು ಅನ್ನೋದು ಅಷ್ಟು ಇರ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಬೇಡ ಅಂತ ಹೇಳಿ ನಾವು ಇಲ್ಲಿಗೆ TVನ ಶಿಫ್ಟ್ ಮಾಡೋದಕ್ಕೆ ಫೈನಲ್ ಮಾಡ್ಕೊಂಡಿದ್ದೀವಿ. ಸೊ ಫೈನಲಿ ಇವಾಗ ಕಾರ್ತಿಕ್ ರೂಮು ಖಾಲಿಯಾಗಿದೆ. ಇವಾಗ ಬಂದು ಇವತ್ತಿನ ರೂಮಲ್ಲಿ ವೈರಿಂಗ್ ಕೆಲಸ, ಯಾಕೆಂದರೆ ಇಲ್ಲಿ ಸ್ವಿಚ್ ಬೋರ್ಡ್ಸು ಏನೂ ಇಲ್ಲ. ಇವಾಗ ಸ್ವಿಚ್ ಬೋರ್ಡ್ ಒಂದಿದ್ದು ಇರೋದು ಇಲ್ಲಿ, ಆ್ಯಂಡ್ ಇದು ಬಿಟ್ಟರೆ ಕಾಟ್ ಹಿಂದೆ ಇದೆ ಒಂದು ಸ್ವಿಚ್ ಬೋರ್ಡ್ಸು. ಸೊ ಇಲ್ಲಿಂದ ವೈರ್ ಕನೆಕ್ಷನು ಗ್ರೂಯಿಂಗ್ ಮಾಡಿಕೊಂಡು ಅಲ್ಲಿ ಬೋರ್ಡ್ ಹಾಕ್ತಾರೆ. ಸೊ ಇಲ್ಲೂ ಕೂಡ ಕಂಪ್ಲೀಟು ವಾಲ್ ಪ್ಯಾನಲ್ ಹಾಕಿ ವಾರ್ಡ್ರೋಬ್ ಮಾಡಿ ಕಂಪ್ಲೀಟು ರೂಮ್ ಒಂದು ಲುಕ್ ಏನಿದೆ ತುಂಬ ಇನ್ನೂ ಕ್ಲಾಸಿಯಾಗಿ ಇನ್ನೂ ಚೆನ್ನಾಗಿ ಅವನಿಗೆ ಸ್ಪೇಷಿಯಸ್ ಆಗಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೆ ವರ್ಕು. ಸೊ ದಿಸ್ ಈಸ್ ಓವರ್ ಆಲ್ ಅವನ ರೂಮ್ ಲುಕ್ಕು ಈ ಥರ ಇದೆ. ಸೊ ಆಫ್ಟರ್ ವರ್ಕ್ ಆದಮೇಲೆ ಈ ರೂಮ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಹೇಳಿ. ಸೊ ಇವತ್ತು ಹೆಚ್ಚು ಕಮ್ಮಿ 1 ವರ್ಷ ಆದಮೇಲೆ ನಾನು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎಕ್ಕೋ ಬರೋದು ನಿಲ್ತು, ಆ ರೂಮ್ ಫುಲ್ ಖಾಲಿ ಆಗಿಬಿಟ್ಟಿರೋದ್ರಿಂದ ವಾಯ್ಸ್ ಫುಲ್ ಎಕ್ಕೋ ಹೊಡಿತಾ ಇತ್ತು. ಈಗ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ದ ಕೋಇನ್ಸಿಡೆನ್ಸ್ ಅಂದರೆ ಲಾಸ್ಟ್ ಇಯರ್ ಕೂಡ ಡಿಸೆಂಬರಲ್ಲಿ ಅವನಿಗೆ PS5 ತೊಗೋಬೇಕಾದ್ರೆ ನಾನು ವ್ಲಾಗ್ ಮಾಡಿದ್ದು. ಇವಾಗ ಕೂಡ ಡಿಸೆಂಬರ್ 1 ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟು ಮನೆ ರಿನೋವೇಷನ್ ಆದಮೇಲೆ ನಾನು ಮತ್ತು ಕಾರ್ತಿಕ್ ಬರ್ತಡೇನೂ ಸೇರಿಸಿ ಒಂದೇ ಸತಿ ವೀಡಿಯೋ ಅಪ್ಲೋಡ್ ಮಾಡ್ತೀನ, ಅಥವಾ ಬರೀ ರಿನೋವೇಷನ್ದು ಮಾತ್ರನೇ ವೀಡಿಯೋ ಅಪ್ಲೋಡ್ ಮಾಡ್ತಾನೆ, ರಿಯಲಿ ನನಗೂ ಕೂಡ ಏನು ಐಡಿಯಾ ಇಲ್ಲ. ಐಮ್ ಜಸ್ಟ್ ಸ್ಟಾರ್ಟಿಂಗ್ ದ ವೀಡಿಯೋ. ಸೊ ಯಾವ ಥರ ಆಗುತ್ತೆ ಲುಕ್ಕು, ಎಷ್ಟು ಚೆನ್ನಾಗಾಗತ್ತೆ, ಕಿಚನ್ ಏನೇನಾಗುತ್ತೆ ಅಂತ ಹೇಳಿ ವಿಡಿಯೋದ ಇದ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಿ. ಮತ್ತೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೆ, ನನ್ನ ಚಾನಲಿಗೆ ಬಂದಿದೆ, ಸಬ್ಸ್ಕ್ರೈಬ್ ಮಾಡೋದನ್ನ, ವೀಡಿಯೋಸ್ನ ಶೇರ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ದಿಸ್ ಈಸ್ ನಾಟ್ ಅ ಎಂಡ್, ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಬಟ್ ಆದರೂ ಕೂಡ ಜ್ಞಾಪಿಸ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ದಿಸ್ ಈಸ್ ಕೆಂಕೇರಿ ರುಚಿರ ರವಿ. ದ ವಿಡಿಯೋ ವಿಲ್ ಬಿ ಕಂಟಿನ್ಯೂ. ಸೊ ಕಂಟಿನ್ಯೂ ಮಾಡಿದ್ವಿ. ಇವತ್ತೇ ಎಲ್ಲರೂ ವರ್ಕರ್ಸ್ ಬಂದರು. ಇವಾಗ ಕಿಚನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಆಲು ಸ್ವಲ್ಪ ತೆಗೆದಾಯಿತು. ಆ್ಯಂಡು ಸ್ವಲ್ಪ ಕಷ್ಟ ಆಗ್ತದೆ ಕಿಚನ್ ರಿಮೂವ್ ಮಾಡೋದು. ಆ್ಯಂಡ್ ಈ ಸೌಂಡ್ ಬಂದು ಕಾರ್ತಿಕ್ ರೂಮಲ್ಲಿ ಕ್ಲೀನಿಂಗ್ ನಡೀತಾರೆ. ಕ್ಲೀನ್ ಸೌಂಡು ಆ್ಯಂಡ್ ಧೂಳು ಕೂಡ ತುಂಬ ಬರ್ತಿದೆ. ಕಾರ್ತಿಕ್ ಫುಲ್ ಇಷ್ಟ, ಏನು ನಡೀತಾ ಇದೆ, ಇಷ್ಟೊಂದು ಸೌಂಡ, ಇಷ್ಟೊಂದೆಲ್ಲ ಇರುತ್ತೆ, ನಾನು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ವರ್ಕ್ ಇನ್ ಪ್ರೋಗ್ರೆಸ್. ಫೈನಲಿ ಎಲ್ಲ ರಿಮೂವ್ ಮಾಡಿದ್ವಿ, ಕಿಚನ್ ಐಟಮ್ಸ್ ಎಲ್ಲ ರಿಮೂವ್ ಮಾಡಿ ಕಾಂಪೌಂಡಲ್ಲೆಲ್ಲ ಇಟ್ಟಾಯಿತು. ಇವಾಗ ಲಿವಿಂಗ್ ಏರಿಯಾದಲ್ಲೂ ಕೂಡ ಇಲ್ಲಿ TV ಯೂನಿಟ್ಸ್ ಎಲ್ಲ ರಿಮೂವ್ ಮಾಡಾಯಿತು. ಆ್ಯಂಡ್ ಕಿಚನಲ್ಲಿ ಎವ್ರಿಥಿಂಗ್ ಎಲ್ಲ ರಿಮೂವ್ ಮಾಡಿ ತೋರಿಸ್ತೆ ನಾನು, ಅಲ್ಲಿ ಇಟ್ಟಿದ್ದೀವಿ. ಸೊ ಈಗ ರಿಮೂವ್ ಮಾಡಾದ್ಮೇಲೆ ವಿಂಡೋ ಫ್ರೇಮ್ ಕೂಡ ತೆಗೆದಾಯಿತು. ಆ್ಯಂಡ್ ಇಲ್ಲಿ ಕೆಳಗಡೆ ಸಿಂಕ್ ಕೆಳಗಡೆ ಇದು ಬರುತ್ತೆ ಅಂತ ಹೇಳಿದ್ನಲ್ಲ ವಾಟ್ರ್ ಫಿಲ್ಟ್ರು, ಅದಕ್ಕೋಸ್ಕರ ಅಲ್ಲಿ ಕೂಡ ಕನೆಕ್ಷನ್ಗೆ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಕಿಚನ್ ಕಂಪ್ಲೀಟಾಗಿ ರಿಮೂವ್ ಆಗಿದೆ, ನಥಿಂಗ್ ಏನೂ ಇಲ್ಲ. ಆ್ಯಂಡು ಕಾರ್ತಿಕ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ.
ಕಾರ್ತಿಕ್ ರೂಮ್ ಅಂತೂ ಇಡೀ ಮನೇಲಿ ಆಗಿರೋ ಗಲೀಜಕ್ಕಿಂತನೂ ಜಾಸ್ತಿ ಗಲೀಜಾಗಿರೋದು ಕಾರ್ತಿಕ್ ರೂಮಲ್ಲೇ. ಯಾಕೆಂದರೆ ಅವನಿಗೆ ವೈರ್ ಕನೆಕ್ಷನ್ ತೊಗೋಬೇಕಾಗಿದ್ದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಈ ಕಾಟ್ ಹಿಂದ್ಗಡೆ ಸ್ವಿಚ್ ಬೋರ್ಡಿಂದ ಅಲ್ಲಿಗೆ ಆ ಫ್ರೇಮಿಗೆ ತೊಗೋಬೇಕಿತ್ತು. ಧೂಳು ನೋಡಿ ಎಷ್ಟಿದೆ, ಅದು ಗ್ರೂವಿಂಗ್ ಮಾಡಿದ್ರದು ಕಾಟ್ ಪೂರ ಕಲರೇ ಚೇಂಜ್ ಆಗೋಗಿದೆ. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಈಗ 2:45 ಮುಗಿತಾ ಇದೆ ಕೆಲಸ. ಕಿಟಕಿ ಫ್ರೇಮ್ ಎಲ್ಲ ರಿಮೂವ್ ಮಾಡಿದ್ವಿ. ಕನೆಕ್ಷನ್ ಬಂದು ಇಲ್ಲಿರೋ ಈ ಸ್ವಿಚ್ ಬೋರ್ಡಿಂದ ನಾವು ಈ ಥರ ಇಲ್ಲಿಂದ ಇಲ್ಲಿವರೆಗೂ ಗ್ರೂವಿಂಗ್ ಮಾಡಿ ವೈರ್ ಕನೆಕ್ಷನ್ ಇಲ್ಲಿಗೆ ತೊಗೊಂಡಿದ್ದೀವಿ ಟಿ ವಿಗೆ. ಸೊ ಓವರಲ್ಲಾಗಿ ನಾವು ಕಂಪ್ಲೀಟು ಅಲ್ಯೂಮಿನಿಯಮ್ ಅವ್ರು ಬಂದು ಜಸ್ಟ್ ಅವ್ರು ಕೆಲಸ ಮಾಡ್ಕೊಳ್ಳೋ ರೀತಿ ನಾವು ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಪಾರ್ಟಲ್ಲಿ ಇನ್ಸ್ಟಾಲೇಷನು ಏನೇನು ನಡೆಯುತ್ತೆ ನೋಡ್ತೀರಾ. ಸೊ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಬಾಯ್.